ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸ್ ಏನು ಅಂತಂದರೆ ಸಿಂಪಲ್ ಆದಂಥ ಈ ಸಮ್ಮರ್ಗೆ ಒಳ್ಳೆ ರುಚಿಯಾದಂಥ ತಂಪಾಗಿರುವಂಥ ಮೊಸರನ್ನ ಸಿಂಪಲಾಗಿ ಮಾಡುವಂಥದ್ದು. ಅದು ಕಡಾಯಿ ಇಟ್ಟಿದ್ದೀನಿ, ಅದು ಕಡಾಯಿ ಬಿಸಿಯಾಗಿದೆ, ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸಾಕಿಷ್ಟು ಮೊಸರನ್ನಕ್ಕೇನು ಜಾಸ್ತಿ ಆಯಿಲ್ ಬೇಕಾಗಿಲ್ಲ. ಆಯಿಲ್ ಕಾದಿದೆ, ಸಾಸಿವೆ ಹಾಕೋತೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸಿಡೀಲಿ. ಅದು ಸಾಸಿವೆ ಸಿಡಿತಾ ಇದೆ, ಕರಿಬೇವು ಹಾಕೋಣ. ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಉದ್ದಿನಬೇಳೆ, ಕಡಲೆಬೇಳೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಆಯಿಲಲ್ಲಿ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ ನೋಡಿ. ಇದು ಶುಂಠಿ ರಸ, ಒಂದು 2 ಇಂಚಷ್ಟು ಶುಂಠಿನ ತುರಿದು ರುಬ್ಬಿ ರಸ ತೆಗೆದಿಟ್ಕೊಂಡಿದ್ದೀನಿ, ಹಾಕೊಂಡ್ಬಿಡೋಣ. ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ. ಇದನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ, ಬಿಸಿ ಅನ್ನ ಮಾಡಿ ಇಟ್ಕೊಂಡಿದೆ. ಈಗ ಇದು ಸ್ವಲ್ಪ ಅನ್ನ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ತಣ್ಣಗಾಗಬೇಕಲ್ಲ. ಇದು ತಣ್ಣಗಾಗದೆ ಮೊಸರು ಹಾಕೋಂಗಿಲ್ಲ. ಇದು ಸ್ವಲ್ಪ ತಣ್ಣಗಾಗ್ಬಿಡಲಿ, ಬಿಸಿ ಅನ್ನ ಅಲ್ವಾ ಇದು, ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ಮೊಸರು ಕಲಿಸ್ತೀನಿ ನಾನು. ಇದಕ್ಕೆ ತಣ್ಣಗಾಗಲಿ. ಇದು ಅನ್ನ ತಣ್ಣಗಾಗಿದೆ ನೋಡಿ. ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾಗ್ಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು ಅನ್ನ. ಇವಾಗ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಾಲು ಹಾಕ್ತಾಯಿದ್ದೀನಿ. ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ನಾನು ಸ್ವಲ್ಪ ಹಾಕೋತೀನಿ, ಸಾಕಿಷ್ಟು. ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಕಲಿಸ್ಕೊಂಬಿಡೋಣ. ಇವಾಗ ಎಲ್ಲ ಕಲಸಾಗಿದೆ ನೋಡಿ. ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ವಾವ್, ಸೂಪರಾಗಿದೆ. ಉಪ್ಪಿಲ್ಲ, ಉಪ್ಪು ಕರೆಕ್ಟಾಗಿದೆ, ಮತ್ತು ಮೊಸರು ಹುಳಿ ಇಲ್ಲ, ಏನೂ ಇಲ್ಲ ನೋಡಿ. ಸೂಪರಾದ ಸಿಂಪಲ್ಲಾದ ಮೊಸರನ್ನ ರೆಡಿ. ಸಮ್ಮರ್ಗೆ ಸೂಪರಾದ ಸಿಂಪಲ್ಲಾದ ಹೊಟ್ಟೆ ತಣ್ಣಗಿರುವಂಥದ್ದು ಮೊಸರನ್ನ ರೆಡಿಯಾಗಿದೆ.